ನಮಸ್ಕಾರ ವೀಕ್ಷಕರೇ. ಡಿಸ್ಟ್ರಕ್ಷನ್ ಸ್ಟಾರ್ಟೆಡ್ ಅಂದ್ರೆ ಪ್ರಳಯ ಶುರುವಾಗಿದೆಯೋ ಇಲ್ಲ ಶುರು ಮಾಡಿದಾರೋ, ಇದು ಯಾರು ಮಾಡಿದ್ರು ಅನ್ನೋದಕ್ಕಿಂತ ಆಲ್ರೆಡಿ ನಡೀತಾ ಇದೆ ಅನ್ನೋದಕ್ಕೆ ಕಣ್ಮುಂದೆ ಪ್ರೂಫ್ಗಳಿದಾವೆ. ಯಾಕೆ ಅನ್ನೋದಾದ್ರೆ ಲಾಸ್ಟ್ ಈಗ ಒಂದೂವರೆ ತಿಂಗಳು ಡೇಟಾ ತೆಗೆದು ನೋಡೋದಾದ್ರೆ ಮೇಜರ್ ಆಗಿ 5 ಕಂಟ್ರಿಗಳಲ್ಲಿ ಗೊತ್ತಿಲ್ಲದೆ ಇರೋದು ಎಷ್ಟೋ ಕಂಟ್ರಿಗಳಲ್ಲಿ ಭೂಕಂಪ ಆಗಿದೆ. ಇವನ್ ಮೇಜರ್ ಆಗಿ ಗೊತ್ತಾಗ್ತಾ ಇರೋದು ಯಾವ್ದು 7.4 ಹತ್ತತ್ರ ಆ ರೇಂಜ್ ಅಲ್ಲಿ ಆಗಿರೋ ಕಂಟ್ರಿಗಳ ಭೂಕಂಪ ಕೊಲಂಬಿಯಾದಲ್ಲಾಯ್ತು ಆಗಸ್ಟ್ 10ನೇ ತಾರೀಕು, ಆಗಸ್ಟ್ 14ನೇ ತಾರೀಕು ಇಂಡೋನೇಷಿಯಾದಲ್ಲಿ ಅಂದ್ರೆ ರೀಸೆಂಟ್ ಆಗಿ ಆಗಿರೋದು, ಫಿಲಿಪೈನ್ಸ್ ಎಲ್ಲ ಆಯ್ತು, ಜಪಾನ್ ಅಲ್ಲ ಆಯ್ತು, ವೆನಿಜುಲಾದಲ್ಲಾಯ್ತು. ನೋಡಿರ್ತೀವಿ. ಇದನ್ನ ಬಿಟ್ಟು ಇನ್ನ ಎಷ್ಟೋ ಕಂಟ್ರಿಗಳಲ್ಲಿ ಈ ತರ ಸುನಾಮಿಗಳ ಎಚ್ಚರಿಕೆಯನ್ನ ಕೊಟ್ರು. ನಿಯರ್ ಬೈ ಸಿಂಗಾಪುರ್, ಇಂಡೋನೇಷಿಯಾ, ಮಲೇಷಿಯಾ ಈ ಕಡೆ ಎಲ್ಲ ಸುನಾಮಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ಅಂಡರ್ ವಾಟರ್ ಭೂಕಂಪಗಳು ನಡೀತಾ ಇದೆ. ಭೂಕಂಪಗಳು ಒಂದು ಕಡೆ ಎದುರಿಸ್ತಾ ಇದ್ರೆ ಜನರನ್ನ, ಈ ಸುನಾಮಿ ಅನ್ನೋದು ಇನ್ನೊಂದು ಕಡೆ ಎದುರಿಸ್ತಾ ಇದೆ. ಕಾಣಿಸ್ತಾ ಇರ್ಬೋದು ಯಾವ ಮಟ್ಟಕ್ಕೆ ಅಳ್ಳಾಡಿಸ್ತಾ ಇದೆ ಇಲ್ಲಿ ಜನರನ್ನ ಅಂತ. ಇದು ಅಂತ ಅಲ್ಲ, ಇನ್ನ ಎಷ್ಟೋ ಭೂಕಂಪಗಳು ನಡೀತಾನೆ ಇದಾವೆ. ಅದ್ರ ಜೊತೆಗೆ ಪ್ರವಾಹ ಕೂಡ ಕಾಡ್ತಾ ಇದೆ, ಅತಿಯಾದ ಮಳೆ ಕೂಡ ಕಾಡ್ತಾ ಇದೆ. ಇದು ಚೈನಾದಲ್ಲಿ ಕಾಣಿಸ್ಕೊಂಡಿರುವಂತದ್ದು. ರೀಸೆಂಟ್ ಆಗಿ 1 ವೀಕ್ ಬಿಫೋರ್ ಒಂದು ಕಡೆ ಪ್ರವಾಹ, ಒಂದು ಕಡೆ ಮಳೆ, ಒಂದು ಕಡೆ ಭೂಕಂಪ, ಇನ್ನೊಂದು ಕಡೆ ಫಾರೆಸ್ಟ್ ಫೈರ್ ಕೂಡ ನಡೀತಾ ಇದೆ. ರೀಸೆಂಟ್ ಆಗಿ ಅದನ್ನು ತೋರಿಸಿದ್ದೆ. ಸ್ಪೇನ್ ಆಗ್ಬೋದು, ಫ್ರಾನ್ಸ್, ಯುರೋಪ್ ಕಂಟ್ರಿ, ಅಮೆರಿಕಾ, ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ನ್ಯೂಜಿಲ್ಯಾಂಡ್ ಈ ಕಡೆ ಎಲ್ಲ ಫಾರೆಸ್ಟ್ ಫೈರ್ ಅನ್ನೋದು ಅಲ್ಲಿ ಎತ್ಕೊಂಡು ಉರಿತಾ ಇದೆ. ಕಾಡುಗಳು ನಾಶ ಆಗ್ತಾ ಇದೆ. ಇನ್ನೊಂದು ಕಡೆ ಈ ರೀತಿ ಮಳೆ, ಇನ್ನೊಂದು ಕಡೆ ನಾನು ಅದೇ ಹೇಳಿದ್ನಲ್ಲ ಫಾರೆಸ್ಟ್ ಫೈರ್, ಒಂದು ಕಡೆ ಕೊಲಂಬಿಯಾದಲ್ಲಿ ರೀಸೆಂಟ್ ಭೂಕಂಪದ ಜೊತೆಗೆ ಇದು ಕೂಡ ಇನ್ಕ್ಲೂಡ್ ಆಗಿದೆ. ಇನ್ನ ಅಲಾಸ್ಕಾ 7.3 ಮ್ಯಾಗ್ನಿಟ್ಯೂಡ್ ಭೂಮಿ ಯಾವ ತರ ಅಳ್ಳಾಡ್ತಾ ಇದೆ ಅಂದ್ರೆ ಜನ ಅಲ್ಲಿ ಬದುಕೋದಕ್ಕೆ ಇಷ್ಟನೇ ಪಡೋದಿಲ್ಲ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಫ್ಲಡ್ಸ್ ಕಾಣ್ಬೋದು, ಸುನಾಮಿ ಬರ್ಬೋದು, ಬಿಲ್ಡಿಂಗ್ಗಳು ಕುಸಿತಾ ಇದಾವೆ, ನೆಲ ಬಿರುಗ್ ಬಿಡ್ತಾ ಇದೆ. ಓವರ್ ಆಲ್ ಆಗಿ ಜನ ಎದ್ರಕೊಂಡು ಓಡೋ ಅಂತ ಪರಿಸ್ಥಿತಿ ಎಲ್ಲಾ ಕಡೆ ಕ್ರಿಯೇಟ್ ಆಗಿದೆ. ನಮ್ಗೆ ಅದರ ಅನುಭವ ಬರ್ತಾ ಇಲ್ಲ ಅಷ್ಟೇ. ಡಿಸ್ಟ್ರಕ್ಷನ್ ಸ್ಟಾರ್ಟೆಡ್ ಅಂತ ಅದಕ್ಕೆ ಕರೆದಿದ್ದಾರೆ. ಪ್ರಳಯ ಶುರು ಆಗಿದೆ, ಇಲ್ಲ ಶುರು ಮಾಡಿದ್ದಾರೆ. ಯಾರು ಶುರು ಮಾಡಿದ್ದಾರೆ? ಭಗವಂತ ಶುರು ಮಾಡಿದ್ನ, ಇಲ್ಲ ಮನುಷ್ಯರು ಇಲ್ಲಿರೋರೇ ಶುರು ಮಾಡಿದ್ರ? ರೀಸೆಂಟ್ ಕೆಲವಷ್ಟು ಟೆಕ್ನಾಲಜಿಗಳನ್ನ ಬಗ್ಗೆನೂ ನಿಮಗೆ ತಿಳಿಸಿದೀನಿ. ಆ ಟೆಕ್ನಾಲಜಿಗಳಿಂದ ಕ್ರಿಯೇಟ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಎಲ್ಲರಿಗೂ ಹುಟ್ಟಿದೆ. ಯಾಕೆ ಅಂದ್ರೆ ಇದ್ದಕ್ಕಿದ್ದಾಗೆ ಇದೆಲ್ಲ ಯಾಕೆ ಶುರು ಆಯ್ತು? ಭೂಕಂಪ ಅನ್ನೋದು ಈ ಮಟ್ಟಕ್ಕೆ ನಡೀತಾ ಇದೆ, ವೈಲ್ಡ್ ಫೈರ್ ಆಗ್ತಾ ಇದೆ, ಮಳೆ ಸುಂಟರ್ ಗಾಳಿ ಎಲ್ಲ ಬರ್ತಾ ಇದೆ. ಇದು ಕೂಡ ಎಲ್ಲಿ ಇಂಡೋನೇಷ್ಯಾದಲ್ಲಿ ರೀಸೆಂಟ್ ಆಗಿ ಆದಂತ ಭೂಕಂಪದ ಒಂದು ವಿಡಿಯೋ. ಜನ ಮನೆಯಲ್ಲಿ ಇರ್ಬೇಕಾ ಬೇಡವಾ? ಎತ್ತರವಾದ ಬಿಲ್ಡಿಂಗ್ ಗಳಲ್ಲಿ ವಾಸ ಮಾಡ್ಬೇಕಾ ಬೇಡವಾ? ಇಲ್ಲ ನಾವೆಲ್ಲಾದ್ರೂ ಓಡೋಗಿ ಬದುಕೊಳ್ಳೋಣ ಅನ್ನೋ ಪರಿಸ್ಥಿತಿ, ಗುಡಿಸದಲ್ಲಿ ಇದ್ಬಿಡೋಣ, ಈ ತರ ಬಿಲ್ಡಿಂಗ್ಗಳು ಬೇಡ ಅಂತ ಜನ ಎದುರ್ಕೊಳ್ತಾ ಇದ್ರೆ ಲೆಕ್ಕ ಹಾಕಿ ಯಾವ ಮಟ್ಟಕ್ಕೆ ಜನರನ್ನ ಎದುರಿಸ್ತಾ ಇದೆ ಪ್ರಕೃತಿ. ಇಲ್ಲಿ ಪ್ರಕೃತಿ ಎದುರಿಸ್ತಾ ಇದೆಯಾ? ನಾನು ಅದಕ್ಕೆ ರಿಪೀಟೆಡ್ಲಿ ಅವಾಗವಾಗ ಹೇಳ್ತಾ ಇದ್ದೀನಿ, ಪ್ರಕೃತಿ ಎದುರಿಸ್ತಾ ಇದೆಯಾ ಇಲ್ಲ ಎದುರಿಸೋ ಹಾಗೆ ಮಾಡ್ತಾ ಇದ್ದಾರಾ? ಯಾರೋ ಮಾಡಿಸ್ತಾ ಇರೋದಾರ ಗೊತ್ತಿಲ್ಲ. ಒಟ್ನಲ್ಲಿ ಇದೆಲ್ಲ ಕೂಡ ಭೂಮಿ ಮೇಲೆ ಜನಸಂಖ್ಯೆ ಜಾಸ್ತಿ ಆಗೋಗಿದೆ, ಅದನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಯಾವುದೋ ಒಂದು ರೀತಿ ಪ್ರಕೃತಿ ಮಾಡುತ್ತೆ, ಇಲ್ಲ ಯಾರೋ ಒಬ್ರು ಮಾಡ್ತಾರೆ ಅಂತಾನೆ ಜ್ಞಾನಿಗಳು ಬರ್ದಿದ್ವು ಅಂತ ಸಿಚುವೇಶನ್ ಈಗ ನಾವು ನೋಡ್ತಾ ಇದೀವಿ. ಎಷ್ಟೋ ವಿಡಿಯೋಗಳಿದಾವೆ ರಿಲೇಟೆಡ್. ಇದು ಕೊಲಂಬಿಯಾದಲ್ಲಾದಂತ ಅರ್ಥಕ್ವೇಕ್ಗಳೇ ನೋಡ್ತಾ ಇರ್ಬೋದು. ಮನೆಗಳೇ ಕುಸಿತಾ ಇದಾವೆ. ಬೈ 1 ಫ್ಲೋರ್ 2 ಫ್ಲೋರ್ ಮನೆಗಳೇ ಈ ರೀತಿ ಕುಸಿಯುವಾಗ 10 ಫ್ಲೋರ್ 15 ಫ್ಲೋರ್ ಅಪಾರ್ಟ್ಮೆಂಟ್ ಗಳೆಲ್ಲ ಕಟ್ಕೊಂಡು ಅದ್ರಲ್ಲಿ ವಾಸ ಮಾಡೋಣ ಅಂತ ಪ್ಲಾನ್ಗಳು ಮಾಡ್ತಾ ಇದೀವಲ್ಲ, ಅಲ್ಲಿರೋರ ಪರಿಸ್ಥಿತಿ ಏನಾಗ್ಬೋದು? ಯೋಚನೆ ಮಾಡೋದಕ್ಕಾದ್ರೂ ಆಗುತ್ತಾ? ಇಲ್ಲ ಅಲ್ವಾ? ಅದನ್ನೇ ಹೇಳ್ತಾ ಇರೋದು. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅಂತಾನೆ ಜನ ಇವತ್ತು ಜಪಾನೀಸ್ ಕಲ್ಚರ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರೆ. ಗುಡಿಸ್ಲಲ್ಲಿ ಇದ್ದು ಬಿಡೋಣ, ಈ ಲೈಫೇ ಬೇಡ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಜಪಾನಲ್ಲೂ ಕೂಡ ಆಯ್ತು ಭೂಕಂಪಗಳು ನೋಡಿರ್ಬೇಕು. ಹಾಸ್ಪಿಟಲ್ ಅಲ್ಲಿ ಆಗಿರುವಂತ ಭೂಕಂಪದ ಒಂದು ವಿಡಿಯೋ ಅಷ್ಟೇ. ಇಲ್ಲಿ ಯಾವ ಮಟ್ಟಕ್ಕೆ ಭೂಮಿ ನಡುಗಿಸ್ತಾ ಇದೆ ಅಂದ್ರೆ ಅಲ್ಲಿರೋ ಎಕ್ವಿಪ್ಮೆಂಟ್ಸ್ ಗಳೆಲ್ಲ ಅಳ್ಳಾಡ್ತಾ ಇರೋದು ನೋಡಿದ್ರೆ, ನಾವು ಮನೆಗಳಲ್ಲಿ ಅದು ಇದು ಎಲ್ಲ ಮಾಡಿಟ್ಕೊಂಡಿರ್ತೀವಲ್ಲ, ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕುಸಿದ್ರೆ ಏನಾಗುತ್ತೆ? ಅದ್ರ ಕೆಳಗಡೆ ಬದುಕೋದಕ್ಕಾದ್ರೂ ಸಾಧ್ಯ ಇದೆಯಾ ಅಂತ ಒಂದು ಸಲ ದೊಡ್ಡ ಕ್ವಶನ್ ಮಾರ್ಕ್ ನಾವೇ ಹಾಕೋಬೇಕಾಗತ್ತೆ. ಓವರ್ ಆಲ್ ಆಗಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಾನು ಮೊದಲೇ ಹೇಳಿದೆ, ಪ್ರಪಂಚ ಪೂರ್ತಿ ಡಿಸ್ಟ್ರಕ್ಷನ್ ಸ್ಟಾರ್ಟೆಡ್ ಅಂತಾನೆ ಕರೆದ್ರು. ಪ್ರಳಯ ಶುರು ಆಗಿದೆ. ಹೇಗೆ ಅನ್ನೋದಾದ್ರೆ ನಾನು ಅದೇ ಹೇಳ್ತಾ ಇದ್ದೀನಿ. ಭೂಕಂಪಗಳು ಎಲ್ಲಾ ದೇಶಗಳಲ್ಲಿ ನಡೀತಾ ಇದೆ. ಸ್ಪೇನ್ ಅಲ್ಲೂ ಕೂಡ ಭೂಕಂಪ ಆಗಿದೆ, ಬಟ್ ಅದು ಅಷ್ಟೊಂದು ಹೈಲೈಟ್ ಆಗಿಲ್ಲ. ಯಾಕೆಂದ್ರೆ 5.8 to 6 ಮ್ಯಾಗ್ನಿಟ್ಯೂಡ್ ಭೂಮಿ ನಡಗಿದೆ. ಅದರಿಂದ ಜನ ಸತ್ತಿಲ್ಲ, ಇಂಪ್ಯಾಕ್ಟ್ ಗಳಾಗಿದೆ, ಜನ ಸತ್ತಿಲ್ಲ ಅಂತ ಮಾತ್ರ ಕೆಲವು ಅಷ್ಟೊಂದು ನ್ಯೂಸ್ ಆಗಿಲ್ಲ. ಬಟ್ ಆದ್ರೆ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗಿರುವಂತ ಜಾಗಗಳು ಮಾತ್ರ ನ್ಯೂಸ್ ಬರ್ತಾ ಇದೆ ಅಷ್ಟೇ. ಕೊಲಂಬಿಯಾ, ಇಂಡೋನೇಷ್ಯಾ, ಫಿಲಿಪೈನ್ಸ್, ಜಪಾನ್, ವೆನಿಜುಲಾ ಇಲ್ಲೆಲ್ಲ ಕೂಡ ಜನ ಸತ್ತಿದ್ದಾರೆ. ಇದು ಯಾವ ಜಾಸ್ತಿ ಏನಿಲ್ಲ, 1 ತಿಂಗಳು 1.5 ತಿಂಗಳಲ್ಲಿ ಆಗ್ತಾನೆ ಇದೆ ರಿಪೀಟೆಡ್ಲಿ. ಅಂದ್ರೆ ಭೂಮಿ ಮಾತಾಡೋದಕ್ಕೆ ಶುರು ಮಾಡಿದ್ಯಾ? ಅಂದ್ರೆ ಪ್ರಪಂಚನ ಅಂತ್ಯ ಮಾಡೋದಕ್ಕೆ ಶುರು ಮಾಡಿದ್ಯಾ? ಒಂದು ಪ್ರಶ್ನೆ ಆದ್ರೆ, ಇಲ್ಲ ಇಲ್ಲಿರುವಂತ ದೊಡ್ಡ ದೊಡ್ಡ ದೇಶದವರು ಜನರ ಸಂಖ್ಯೆನ ಕಡಿಮೆ ಮಾಡಬೇಕು ಅಂತ ಈ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಇದನ್ನ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಇದೆಲ್ಲ ಕೂಡ ಎಂಡ್ ಆಫ್ ದಿ ವರ್ಲ್ಡ್ ಹತ್ರ ಇದೆ ಅನ್ನೋದಕ್ಕೊಂದು ಮುನ್ಸೂಚನೆ ಅಷ್ಟೇ. ಇಲ್ಲ ಮಾಡ್ತಾ ಇದ್ದಾರೆ, ಇಲ್ಲ ಮಾಡಿಸ್ತಾ ಇದ್ದಾರೆ, ಇಲ್ಲ
ಯಾವುದೋ ಒಂದು ಗೊತ್ತಿಲ್ಲದೆ ಇರೋ ಶಕ್ತಿ ಜ್ಞಾನಿಗಳು ಬರ್ದಿದ್ರಲ್ಲ ಆ ತರ ಮಾಡ್ತಾ ಇದೆ. ಯಾವ್ದು ನಂಬೋದು ಬಿಡೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೆಲ್ಲ ಕೂಡ ನಮಗೆ ಒಂದು ಎಚ್ಚರಿಕೆ ಪಾಯಿಂಟ್ ಅಷ್ಟೇ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ಸಿದ್ಧ ಆಗಿರಿ. ಸುನಾಮಿ ಬರ್ಬೋದು, ಬೆಂಗಳೂರಲ್ಲಿ ಸುನಾಮಿ ಬರಲ್ಲ, ಬೆಂಗಳೂರು ಕರ್ನಾಟಕಕ್ಕೆ ಸುನಾಮಿ ಬರಲ್ಲ. ಬಟ್ ಇರೋರು ಅಲ್ಲಿ ಇಲ್ಲಿ ಹೋಗಿರ್ತೀರಲ್ಲ, ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತೀರಲ್ಲ, ಯಾವಾಗ ಬೇಕಾದ್ರೂ ಸುನಾಮಿ ಬರ್ಬೋದು, ಭೂಕಂಪ ಆಗ್ಬೋದು, ವೈಲ್ಡ್ ಫೈರ್ ಅಟ್ಯಾಕ್ ಆಗ್ಬೋದು, ಪ್ರವಾಹ ಬರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಇಲ್ಲೆಲ್ಲ ಪ್ರವಾಹ ಬರುವಂತದ್ದು ಬರುತ್ತೆ ಚಾನ್ಸಸ್. ಭೂಮಿ ಬಿರುಕು ಬಿಡಬಹುದು, ಇರುವಂತ ಜಾಗದಲ್ಲಿ ಕುಸಿಬಹುದು. ಇದೆಲ್ಲ ಕೂಡ ನಾನು ಎಷ್ಟೋ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಇನ್ನ ಈ ತರದ್ದು ಎಷ್ಟೋ ಮುಂದೆ ನಡೀತಾ ಹೋಗುತ್ತೆ. ಇವುಗಳನ್ನ ಫೇಸ್ ಮಾಡೋದಕ್ಕೆ ಒಂದು ಧೈರ್ಯ ಇಟ್ಕೊಂಡಿರಿ, ಮನಸ್ಥೈರ್ಯ ಇಟ್ಕೊಂಡಿರಿ. ನಮಗೆ ಅಂತ ಬದುಕೋದಕ್ಕೆ ಬೇರೆ ಬೇರೆ ಕಡೆ ಒಂದ್ 2-3 ಕಡೆ ಜಾಗ ಇಲ್ಲ ಅಂದ್ರೆ ಎಲ್ಲ ಹೋಗಿ ಬದುಕೊಂಡ್ಬಿಡ್ಬೋದು ಬಿಡಿ. ಆಸೆಗಳನ್ನ ಬಿಟ್ಟು ಬದುಕುವಂತ ಕಾಲ ಬರುತ್ತೆ ಮುಂದೆ, ಅದಕ್ಕೆ ಸಿದ್ಧ ಆಗಿರಿ ಅಷ್ಟೇ. ಡಿಸ್ಟ್ರಕ್ಷನ್ ಸ್ಟಾರ್ಟೆಡ್, ಪ್ರಳಯ ಶುರುವಾಗಿದೆ, ಅದ್ರ ಮಧ್ಯ ಬದುಕ್ತಾ ಇದ್ದೀವಿ. ಈ ತರದ ಎಷ್ಟೋ ವಿಷಯಗಳು ಮುಂದೆನೂ ನಡೆಯುತ್ತೆ, ತಿಳಿಸ್ತಾ ಇರ್ತೀನಿ. ಎಚ್ಚರಿಕೆ ಇರ್ಲಿ ಅಷ್ಟೇ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ಬೇಕಾ ಬೇಡವಾ ಇವಾಗಲೇ ಯೋಚನೆ ಮಾಡಿ. ಅದರಲ್ಲಿ ಇದ್ರೆ ಈ ತರದ ಸನ್ನಿವೇಶ ಬಂದ್ರೆ ಬಚಾವ್ ಆಗೋದು ತುಂಬಾ ಕಷ್ಟ. ಹೇಳೋದು ನನ್ನ ಕೆಲಸ, ಕೇಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.